33ನೇ ವರ್ಷದ ಕಾವಡಿಗರ ಕರಗ ಮಹೋತ್ಸವಕ್ಕೆ ಈ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಮಾಜ ಸೇವಕರು, ಜೆಡಿಎಸ್ ಮುಖಂಡರು, ಟೊಮೆಟೊ ಮಂಡಿ ಮಾಲೀಕರ ಸಂಘದ ಅಧ್ಯಕ್ಷರು, ಮಾಜಿ ಎಪಿಎಂಸಿ ನಿರ್ದೇಶಕರು ಹಾಗೂ ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ನಗವರ ಎಲ್ಲರ ಸತ್ಯಣ್ಣವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತೆ ಪ್ರೀತಿಯ ನಮ್ಮ ಮುಡಿಗೆರೆ ಗ್ರಾಮಸ್ಥರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಒಂದು ಸಭೆಕರೇ. ಆಕ್ಚುಲಿ ನಾನು ಮಾತಾಡ್ಬೇಕು ಅಂತ ಬರ್ಲಿಲ್ಲ, ಮೋಸ್ಟ್ಲಿ ಒಂದು ಕಾರ್ಯಕ್ರಮ ನೋಡ್ಬೇಕಂತ ಅಷ್ಟೇ ನಾನು ಇಲ್ಲಿ ಬಂದೆ. ಆದ್ರೆ ನಿಮ್ಮನ್ನೆಲ್ಲ ಕೂಡ ನೋಡ್ತಿರ್ಬೇಕಾದ್ರೆ ಒಂದೆರಡು ವಿಚಾರಗಳು ಮಾತ್ರ ಹೇಳ್ಬೇಕು ಅಂತ ಬಿಟ್ಟು ಇಲ್ಲಿ ಅನ್ಸುತ್ತೆ. ಇತ್ತೀಚೆಗೆ ನಾವು ಇದನ್ನು 21ನೇ ಶತಮಾನ ಅಂತ ಕರಿತೀವಿ. ಈ 21ನೇ ಶತಮಾನದಲ್ಲಿ ಈ ಮೊಬೈಲ್ ಬಂದ್ಬಿಟ್ಟು ಈ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಸರ್ಫಿಂಗ್, ಬ್ರೌಸಿಂಗ್, ಇಂಟರ್ನೆಟ್ ಅಂದ್ಬಿಟ್ಟು ಈ ಇಬ್ಬರಲ್ಲಿ ನಾವು ತೇಲಾಡ್ಕೊಂಡು ಜನರನ್ನೇ ಮಾಡ್ಕೊಂತ ಇದೀವಿ. ಒಂದ್ 10 ಕಡೆ ಅಕಸ್ಮಾತ್ ಒಂದ್ 10 ಜನ ಸೇರಿದ್ದಾರೆ ಅಂತಂದ್ರೆ 10 ಜನ ತಮ್ಮ ಕೈಗಳನ್ನ ಒಂದು 10 ಮೊಬೈಲ್ಗಳನ್ನ ಇಟ್ಕೊಂಡು ಮೊಬೈಲ್ ಅಲ್ಲೇ ತಂಗಿನಾಗಿರ್ತೇವಂತೂ ಒಬ್ಬರೊಬ್ಬರು ಪರಸ್ಪರ ಯಾರು ಕೂಡ ಕ್ಷೇಮ ಸಮಾಚಾರಗಳನ್ನಾಗ್ಲಿ, ಕುಶಲೋಪರಿಯನ್ನಾಗ್ಲಿ, ಕನಿಷ್ಠ ಪಕ್ಷ ಚೆನ್ನಾಗಿದ್ದೀರಿ ಅನ್ನುವಂತ ಇಲ್ಲಿ ಏನು ಕೂಡ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇವತ್ತು ಮೊಬೈಲ್ ನಮ್ಮನ್ನು ಕೆಡಿಸ್ತಾ ಇದೆ. ಇಂತಹ ಕಾಲಘಟ್ಟದಲ್ಲೂ ಕೂಡ ನಮ್ಮ ದೇವರ ಸಂಸ್ಕೃತಿ, ಸಂಪ್ರದಾಯ, ಆಚರಣೆ, ಈ ಪೂಜೆಗಳು, ಕಾವಡಿ ಮಹೋತ್ಸವ, ಅಯ್ಯಪ್ಪ ಸ್ವಾಮಿ ಮಾಲೆಗಳು, ಈ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸೋದ್ರ ಮುಖಾಂತರವಾಗಿ ಮತ್ತೆ ಜನರನ್ನು ಒಂದ್ ಕಡೆ ಸೇರಿಸತಕ್ಕಂತ ಒಂದು ಕಾರ್ಯಕ್ರಮಗಳು ಈ ತರದ ಒಂದು ರಸಮಂಜರಿ ಕಾರ್ಯಕ್ರಮಗಳು. ಈ ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಇಷ್ಟು ಜನ ಒಂದ್ ಕಡೆ ಸೇರೋದಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ನಮ್ಮ NRS ಸತ್ಯಣ್ಣವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಮನುಷ್ಯ ಭೂಮಿ ಮೇಲೆ ಹುಟ್ಟುತ್ತಾರೆ, ಹುಟ್ಟಿದ್ದಾದ್ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿ ಮನುಷ್ಯ ಸಮಾಜಕ್ಕೆ ಏನೋ ಒಂದು ಕೆಲಸ ಮಾಡೇ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರ ಮಾತಲ್ಲಿ ಹೇಳೋದಾದ್ರೆ ದ ಮ್ಯಾನ್ ಶುಡ್ ಲೀವ್ ಅಂಡ್ ವರ್ಕ್ ಫಾರ್ ದ ವೆಲ್ ಬೀಯಿಂಗ್ ಆಫ್ ದ ಸೊಸೈಟಿ ಅಂತ. ಮನುಷ್ಯ ಹುಟ್ಟಿರ್ತಕ್ಕಂಥ ಪ್ರತಿ ಮನುಷ್ಯ ಸಮಾಜಕ್ಕೆ ಏನೋ ಮಾಡಲೇಬೇಕು ಅಂತ, ಮಾಡದೇ ಇದ್ರೆ ನಾವು ಹುಟ್ಟಿ ಕೂಡ ವ್ಯರ್ಥ, ವೇಸ್ಟ್. ಹಾಗಾಗಿ ಇವತ್ತು ನಮ್ಗೆ ದೇವರು ಏನೇನೋ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥದ್ರಲ್ಲಿ ಸುಮಾರಷ್ಟು ಜನ ಈ ದಾನ ಧರ್ಮಗಳನ್ನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸುಮಾರಷ್ಟು ಜನರ ಜೊತೆ ಇಲ್ಲ ಅಂತ ಗೊತ್ತಾ ಕೋಟಿಗಳು ಕೊಳಿತಾ ಇರ್ತಾರೆ. ಆದ್ರೆ ದಾನ ಧರ್ಮಗಳು ಮಾಡ್ತಕ್ಕಂಥ ಗುಣಗಳು ಕೆಲವರು ಮಾತ್ರ ಇರುತ್ತೆ. ಆ ಕೆಲವರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಈ ಒಂದು ಕಾರ್ಯಕ್ರಮದ ಒಂದು ಆಯೋಜಕರಾಗಿರ್ತಾರೆ. ಹಾಗಾಗಿ ಇಂಥ ಕಾರ್ಯಕ್ರಮ ಬರೀ 33ನೇ ವರ್ಷದ ಒಂದು ಕಾವಡಿ ಮಹೋತ್ಸವ ಅಲ್ಲ. ಇಂಥ ಕಾರ್ಯಕ್ರಮ ಇನ್ನು ಸಾವಿರಾರು ವರ್ಷಗಳಾಗ್ಲಿ ದೇವರ ಹೆಸರಲ್ಲಿ ಎಲ್ಲೂ ಕೂಡ ಚೆನ್ನಾಗಿರಿ, ಎಲ್ಲೂ ಕೂಡ ಒಗ್ಗಟ್ಟಾಗಿರಿ, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ಉಳಿಸ್ತಾ ಬೆಳೆಸ್ತಾ ಇತ್ತೀಚಿನ ಒಂದು ಯುವ ಪೀಳಿಗೆ, ಯಂಗ್ ಜನರೇಷನ್ಗೆ ಮತ್ತೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ನೀವೆಲ್ಲರೂ ಕೂಡ ಪ್ರೇರಿತರಾಗಿ ನಮ್ಮ ಸಂಪ್ರದಾಯಗಳನ್ನ ಉಳಿಸೋ ರೀತಿಯಲ್ಲಿ ಹೇಳ್ಬೇಕು ಅಂತ ಬಿಟ್ಟು ಹೇಳ್ತಾ ನನಗೆ ಅವಕಾಶ ಮಾಡ್ಕೊಳ್ಬೇಕು ಎಲ್ರಿಗೂ ಅನ್ಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ 2036ನೇ ವರ್ಷದ ಕಾವಡಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವೇದಿಕೆ ಮೇಲೆ ಆಗಮಿಸಿರುವ ನಿಮ್ಮ ನಮ್ಮ ಎಲ್ಲರ ಜನಮೆಚ್ಚಿನ ನಾಯಕರು, ಸಮಾಜ ಸೇವಕರು, ರೋಟರಿಯ ಅಧ್ಯಕ್ಷರು, ಹೆಬ್ಬಳ್ಳಿ NRS ಸತ್ತಣ್ಣನವರಿಗೆ ಸ್ವಾಗತ ಬಯಸುತ್ತಾ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಸ್ವಾಗತ ಬಯಸುತ್ತಾ ವಿಶೇಷವಾಗಿ ಮುದ್ಗಿರಿ ಗ್ರಾಮಸ್ಥರಿಗೂ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತ ಬಯಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮುದ್ಗಿರಿಯಲ್ಲಿ ಅದ್ದೂರಿಯಾಗಿ ಕಾವಡಿ ಕಾರ್ಯಕ್ರಮ ನಡೀತಾ ಇದೆ. ಈ ಹಬ್ಬ ನಾನು ಪ್ರತಿ ವರ್ಷ ಎಲ್ಲ ಹಳ್ಳಿಗಳಲ್ಲೂ ನೋಡ್ತಾ ಇರ್ತೀನಿ. ಮುದ್ಗಿರಿಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿನೂ ಅತಿ ಅದ್ದೂರಿಯಾಗಿ ಮಾಡ್ತಾರೆ. ಯಾಕಂದ್ರೆ ನಾಳೆ ಕೂಡ ಒಂದು ಪಲ್ಲಕ್ಕಿ ಇರ್ತದೆ. ಅಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲ ಇದೇ ಒಂದು ಇಲ್ಲಿ ಕಂಬಿ ಎಲ್ಲ ಮುಚ್ಕೊಂಡು ಮೈಗೆಲ್ಲ ದೇವರನ್ನ ಒಂದು ಮೆರವಣಿಗೆ ಬರ್ತಾರೆ. ತಾಲೂಕಲ್ಲಿ ಕಾವಡಿ ಹಬ್ಬ ಮಾಡೋದ್ರಲ್ಲಿ ಮೊದಲನೇ ಸ್ಥಾನ ಅದು ಮುದ್ಗಿರಿ ಗ್ರಾಮಕ್ಕೆ ಮಾತ್ರ. ನಮ್ಮ NRS ಸತ್ಯನ ಅವರ ಒಂದು ಬ್ರ್ಯಾಂಡ್. ಬೆಳಗ್ಗೆ ಎದ್ದ ತಕ್ಷಣ ಯೂಟ್ಯೂಬ್ ನೋಡೋದು NRS ಸತ್ಯನ, ಮಧ್ಯಾಹ್ನ ನೋಡಿದ್ರೆ NRS ಸತ್ಯನ, ಸಾಯಂಕಾಲ ನೋಡಿದ್ರೆ NRS ಸತ್ಯನ. ಯಾಕೆ ಹೇಳ್ತದೆ ಮಾತಂದ್ರೆ NRS ಸತ್ಯನ ಯಾವ ಹಳ್ಳಿಯಲ್ಲಿ ಹೋದ್ರು ಅವರ ಒಂದು ಕೊಡುಗೆ ಇದೆ. ಅವರ ಕಡೆಯಿಂದ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಗ್ಲಿ, ದೇವಸ್ಥಾನ ಕಾರ್ಯಕ್ರಮ ಆಗ್ಲಿ, ಒಂದು ದರ್ಗಾಗ್ಲಿ, ಒಂದು ಮನೆಯಾಗಲಿ, ಎಲ್ಲ ಕಡೆ ನಮ್ಮ NRS ಸತ್ಯನ ಅವರು ಒಂದು ಅವರ ಸೇವೆ ಇದೆ. ಭಗವಂತ ಅವರು ಹಿಂಗೆ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ ಪಟ್ಟು ಹಿಂಗೆ ಮುಂದಿನ ವರ್ಷಗಳಲ್ಲಿ ಅವರು ಬೆಳೀಲಿ ಅಂತ ಹೇಳುತ್ತಾ ಇನ್ನು ಎರಡು ಮಾತನ್ನು ಮುಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುದ್ಗೇರಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾವುದೇ ಒಂದು ಕಾವಡಿ ಹಬ್ಬ ಇರಲಿ, ಪ್ರತಿ ವರ್ಷವೂ ನಮ್ಮ NRS ಸತ್ಯಣ್ಣವರು ಸತತವಾದಂತಹ 4ನೇ ವರ್ಷದ ಈ ರಸಮಂಜರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ.
ಮತ್ತೆ ಈ ಕಾರ್ಯಕ್ರಮದ ರೂವಾರಿಗಳು ಮತ್ತು ನಮ್ಮ ಜಯಗಾಸದ ಸಮಾಜ ಸೇವಕರಾಗಿರ್ತಕ್ಕಂಥ ಎಲ್ಲರ ಸತ್ಯನ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಏನೇ ಆಗಲಿ ಅವರು ಈ ತಾಲೂಕಿನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಒಂದು ಪಂಚಾಯಿತಿ ಮತ್ತು ಒಂದು ಇದಕ್ಕೆ ಸೀಮಿತವಲ್ಲ. ಅವರು ಸತತವಾದಂತಹ 15 ವರ್ಷಗಳಿಂದ ನಾನು ಕಂಡಂತೆ ಮುಳಬಾಗಿಲ ತಾಲೂಕಿನ ಪ್ರತ್ಯೇಕ 362 ಹಳ್ಳಿಗಳಲ್ಲಿ ಅವರು ಸಮಾಜವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೋಬಹುದು. ಆ ಉದ್ದೇಶನೇ ಅಲ್ಲ, ಅವರು ಎಲ್ಲಾ ಜನರ ಸೇವೆ ಮಾಡ್ಬೇಕು ಅಂತ ಕಾಯ ಕಲ್ಪ ವಾಚನ ನೋಡಿ ಈ ಒಂದು ಸಮಾಜ ಸೇವೆ ಆರಂಭಿಸಿದ್ದಾರೆ. ಅವರಿಗೆ ನಿಮ್ಮ ಮುಡಿಗೆರೆ ಪಂಚಾಯತ್ ಮುಡಿಗೆರೆ ಗ್ರಾಮಸ್ಥರು ಅಂದ್ರೆ ತುಂಬಾ ಪ್ರೀತಿ ಇದೆ. ಯಾಕೋ ನನಗೂ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತಿರ್ಬೇಕಾಗಿದೆ. ಅವರು ಸತತವಾದಂತಹ ಈ ರಾಜಕೀಯದ ಉದ್ದೇಶದಿಂದಲೇ ಅಂತಲ್ಲ, ಈ ಸಮಾಜ ಸೇವೆ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆ ಎಲ್ಲಾ ದೇವರು ಅವರ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಸಮಾಜ ಸೇವೆ ಸತತವಾಗಿ ಮುಂದುವರಿಸಬೇಕಾಗಿ ನಾವು ನನ್ನ ಕಡೆಯಿಂದ ಹಾರೈಸ್ತಾ ಇದ್ದೀವಿ. ಇಲ್ಲಿ ಏನ್ ರಾಜಕೀಯ ಮಾಡ್ಬೇಕು ಅಂತ ಬಂದಿಲ್ಲ. ಎಲ್ಲಾ ಸತ್ಯಣ್ಣ ಅವರ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಜೆಡಿಎಸ್ ಎಲ್ಲಾ ಮುಖಂಡರು ಶಾಸಕರು ಎಲ್ಲಾ ಬರ್ಬೇಕಾಗಿತ್ತು. ಇವ್ರು ಕಾರಣಾಂತರಗಳಿಂದ ಇವ್ರು ಅನ್ಕೊಂಡಿಲ್ಲ. ನೆನ್ನೆ ಮಾತ್ರ ಈ ಪ್ರೋಗ್ರಾಮ್ ಮಾಡ್ಬೇಕು ಅಂತ ನೀವು ಕೇಳಿದ್ದಕ್ಕೆ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನು ಯಾರಿಗೂ ತಿಳಿಸಿಲ್ಲ. ಆದ್ರೆ ನಮ್ಮ ಜೆಡಿಎಸ್ ಪಕ್ಷ ಬಲಿಷ್ಠವಾಗಿದೆ ಅಂತ ಮುಖಾಂತರ ಹೇಳ್ತಾ ಇದ್ದೀವಿ. ಯಾರು ತಪ್ಪಾಗಿ ತಿಳ್ಕೊಬೇಡಿ, ಯಾರು ಬಂದಿಲ್ಲ ಅಂತ. ಏನು ಬರೀ ಯುವಕರ ಬೇಡಿಕೆ ಮಾತ್ರ ಬಂದಿದೆ. ಅವ್ರು ಬಂದಿರೋ ಉದ್ದೇಶ ಬರೀ ಮುದಿಗೆರೆ ಪಂಚಾಯತ್ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಈ ಮನರಂಜನಾ ಕಾರ್ಯಕ್ರಮವನ್ನು ನಿಮಗೋಸ್ಕರ ಆಯೋಜಿಸಿದ್ದಾರೆ. ಅವರಿಗೂ ಮತ್ತು ಅವರ ಕುಟುಂಬಕ್ಕೆ ಆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ನೀಡಿ ಮುಂದಿನ ಅವರ ರಾಜಕೀಯ ಜೀವನ ಆಗಲಿ ಸಮಾಜ ಸೇವೆಗಳು ಮುಂದುವರಿಯಲು ಅಂತ ಈ 4 ಮಾತು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟ ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ನನ್ನ ಸ್ನೇಹಿತರಾದಂತ ಎನ್.ಆರ್. ಸತ್ತಣ್ಣವರೇ, ಹಾಗೆ ಎಲ್ಲ ಸ್ನೇಹಿತರು ಸಹ ಈ ವೇದಿಕೆ ಮೇಲೆ ಇದ್ದಾರೆ. ಎಲ್ರಿಗೂ ಸಹ ಈ ಮುದಿಗೆರೆ ಗ್ರಾಮದ ಪರವಾಗಿ ಕಾವಡಿ ಹಬ್ಬದ ಪ್ರಯುಕ್ತ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ, ಏನು ಇವತ್ತು ಇಡೀ ಮುಳಬಾಗಿಲು ತಾಲೂಕಿನಲ್ಲಿ 36ನೇ ವರ್ಷ ಏನು ಕಾವಡಿ ಹಬ್ಬ ಕಾವಡಿ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ಇದೆ ಅಂದ್ರೆ ಅದೇ ಈ ಮುಳಬಾಗಿಲು ತಾಲೂಕಿನಲ್ಲಿ ಈ ಮುದಿಗೆರೆ ಗ್ರಾಮಕ್ಕೆ ಪ್ರಥಮ ಸ್ಥಾನ ಅಂತ ಹೇಳ್ತೀವಿ. ಏನು ಇವತ್ತು ಈ ಸನಾತನ ಧರ್ಮ ಈ ಭಕ್ತಿಯಲ್ಲಿ ಏನು ಇವತ್ತು ಎಲ್ರು ಏನು ಭಕ್ತಿಯನ್ನ ಮಾಡ್ಬೇಕು, ಹಿಂಸೆ ತೊರೆದು ಅಹಿಂಸಾವಾದಿಗಳಾಗಿ ಗಾಂಧಿಯಲ್ಲಿ ನಡವಳಿಕೆ ನಡಿಬೇಕು. ನಾವು ಹಿಂದೂಗಳು ನಾವು ಸಮಾಜ ಸೇವೆ ಮಾಡ್ಬೇಕು, ಭಕ್ತಿಯಿಂದ ನೋಡ್ಕೋಬೇಕು, ಎಲ್ಲ ಒಳ್ಳೆ ಒಂದು ಮಳೆ ಬೆಳೆ ಆಗ್ಬೇಕಂದಾಗ ನಾವು ಏನು ಇವತ್ತು ದೇವರ ಮಾಡುತ್ತಾ ಅಂದ್ರೆ ಮುದಿಗೆರೆ ಗ್ರಾಮದಲ್ಲಿ ನೋಡ್ಕೊಳ್ಬೇಕಂತ ಒಂದು ವಿಶಿಷ್ಟ ಪ್ರತಿಕ್ರಿಯೆ ಇಲ್ಲಿದೆ. ಮುದಿಗೆರೆ ಗ್ರಾಮ ಇದು ಇತಿಹಾಸ ಪ್ರಸಿದ್ಧವಾದಂತ ಗ್ರಾಮ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಬಂದಿದೆ ಇದು ಮುದಿಗೆರೆ ಗ್ರಾಮ ಅಲ್ಲ, ಬೂದಿಗೆರೆ ಕೋಟೆ ಬೂದಿಗೆರೆ ಗ್ರಾಮ ವಿಜಯನಗರ ಸಾಮ್ರಾಜ್ಯವಂತ ಆಳಿದಂತ ಗ್ರಾಮ. ಮತ್ತೆ ಇದು ಒಂದು ಮುಂದೆ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಕಟ್ಟಂತ ಒಂದು ಗ್ರಾಮ ಆಗುತ್ತೆ. ಇದೇ ಗ್ರಾಮದ ಮುಖಂಡರಾದಂತ ನಮ್ಮ ಭಾವ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಶ್ವನಾಥ್ ಅವರು, ಸಂಪತ್ ಅವರು, ಯಾರು ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಚಂದ್ರಪ್ಪನವರು, ಎಲ್ಲ ಮುದಿಗೆರೆ ಗ್ರಾಮದ ಯುವಕರು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನ ಮುದಿಗೆರೆ ಗ್ರಾಮದಲ್ಲಿ ಏನ್ ಮಾಡ್ತಾ ಇದ್ದೀರಿ, ಇನ್ನೂ ಮುಂದೆ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಉದ್ಯೋಗ ನೆನೆಸ್ಕೊಂಡು ಹೋಗಿ ದೇವರು ನಮ್ಗೆಲ್ಲ ದೇವರ ಅಷ್ಟೈಶ್ವರ್ಯ ಕೊಟ್ಟು ಮತ್ತೆ ಈ ಮುದಿಗೆರೆ ಗ್ರಾಮದ ವಿಜಯನಗರ ಸಾಮ್ರಾಜ್ಯ ಆಗಲಿ ಅಂತ ದೇವರನ್ನು ನಾವು ಪ್ರಾರ್ಥಿಸ್ತಾ ಈ 4 ಮಾತು ಆಡೋ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ